ಗರ್ಭಿಣಿಯರೇ ಎಚ್ಚರ ವಹಿಸಿ, ಕೊರೋನಾ ವೈರಸ್ಗೆ ತುತ್ತಾಗದಿರಿ. ಕೋವಿಡ್ ಅಪಾಯ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಮಕ್ಕಳು ಮತ್ತು 60 ವರ್ಷ ವಯಸ್ಸಿನ ಮೇಲ್ಪಟ್ಟವರು ಹಾಗೂ ಕಡಿಮೆ ರೋಗ ನಿರೋಧಕ ಶಕ್ತಿ ಹೊಂದಿರುವ ಮಂದಿ ಈ ವೈರಸ್ಗೆ ತುತ್ತಾಗಲಿದ್ದು, ಗರ್ಭಿಣಿಯರು ಎಚ್ಚರ ವಹಿಸಲೇಬೇಕು. ಹೌದು, ಹೆಚ್ಚುತ್ತಿರುವ ಕೋವಿಡ್ ಪರಿಣಾಮಗಳಿಂದ ಗರ್ಭಿಣಿಯರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವುದು ಬಹಳ ಮುಖ್ಯ. ತಮ್ಮ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುವ ಮೂಲಕ ಕೊರೋನಾ ವಿರುದ್ಧ ಹೋರಾಡೋದಿಕ್ಕೆ ಸಾಧ್ಯ. ಗರ್ಭಿಣಿ ಮಹಿಳೆ ತನ್ನ ಆಹಾರದಲ್ಲಿ ಸೇರಿಸಬೇಕಾದ 5 ರೋಗ ನಿರೋಧಕ ಶಕ್ತಿ ಮತ್ತು ಪೋಷಕಾಂಶಗಳನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಪ್ರತಿ ಗರ್ಭಿಣಿ ಮಹಿಳೆ ವಿಟಮಿನ್ ಸಿ ಸೇವಿಸಬೇಕು. ನೆಲ್ಲಿಕಾಯಿ, ನಿಂಬೆ, ಮೋಸಂಬಿ, ಕಿತ್ತಳೆ, ಕಿವಿಯಂತಹ ಹಣ್ಣುಗಳಿಂದ ನೀವು ಇದನ್ನ ಪಡೆಯಬಹುದು. ಕಬ್ಬಿಣ ಅಂಶಕ್ಕಾಗಿ ಪಾಲಕ್, ಮೆಂತ್ಯ ಎಲೆಗಳು ಮತ್ತು ಸಾಸಿವೆ ಎಲೆಗಳನ್ನ ಸೇವಿಸಿ. ಇದಲ್ಲದೆ ನಿಮ್ಮ ಆಹಾರದಲ್ಲಿ ಬೀಜಗಳು, ಒಣ ಹಣ್ಣುಗಳು, ನೇರ ಮಾಂಸ ಮತ್ತು ಬೇರುಗಳಂತಹವುಗಳನ್ನ ಸಹ ಸೇರಿಸಿಕೊಳ್ಳಬೇಕು. ಪ್ರತಿರಕ್ಷಕ ವ್ಯವಸ್ಥೆಯನ್ನ ಸುಧಾರಿಸುವುದಕ್ಕೆ ಜಿಂಕ್ ಅವಶ್ಯಕವಾಗಿದೆ. ನಾವು ಅದನ್ನ ಮಾಂಸ, ಮೀನು, ಮೊಟ್ಟೆ, ನಟ್ಸ್ ಹಾಗೂ ಡ್ರೈ ಫ್ರೂಟ್ಸ್, ಕೋಳಿ, ಅಣಬೆಗಳು, ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳಿಂದ ಪಡೆಯಬಹುದು. ಗರ್ಭಾವಸ್ಥೆಯಲ್ಲಿ ಪ್ರೋಟೀನ್ ಅತ್ಯಂತ ಮುಖ್ಯ. ಅದಕ್ಕಾಗಿ ಬೇಳೆಕಾಳುಗಳು, ಮೀನು, ನೇರ ಮಾಂಸದಿಂದ ಪಡೆಯಬಹುದು. ಮಗುವಿನ ದೈಹಿಕ ಬೆಳವಣಿಗೆಗೆ ಹಾರ್ಮೋನ್ಗಳು ಮತ್ತು ಕಿಣ್ವಗಳಿಗೆ ಅಯೋಡಿನ್ ಅಗತ್ಯವಿದೆ. ನಾವು ಅದನ್ನ ಸಮುದ್ರ ಆಹಾರಗಳಾದ ಮೀನು, ಮೊಟ್ಟೆ, ಡೈರಿ ಉತ್ಪನ್ನಗಳು ಮತ್ತು ಅಯೋಡೀಕರಿಸಿದ ಉಪ್ಪಿನಿಂದ ಪಡೆಯಬಹುದು. ಮಸಾಲೆಗಳು ಆಂಟಿ ಆಕ್ಸಿಡೆಂಟ್ಗಳನ್ನ ಒಳಗೊಂಡಿರುತ್ತದೆ. ಇದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಮತ್ತು ರೋಗಗಳನ್ನ ದೂರವಿಡಲು ಸಹಾಯ ಮಾಡುತ್ತದೆ. ಆಯುರ್ವೇದದ ಪ್ರಕಾರ ಅರಿಶಿನ, ಏಲಕ್ಕಿ, ದಾಲ್ಚಿನ್ನಿ, ಕರಿಮೆಣಸು, ಜೀರಿಗೆ, ಕೊತ್ತಂಬರಿ ಮತ್ತು ಮೆಂತ್ಯವನ್ನ ನಿಯಮಿತವಾಗಿ ಆಹಾರದಲ್ಲಿ ಸೇವಿಸಿ.